ಕಾವೇರಿ ನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದಿಂದ ಗಾಂಧಿ ಜಯಂತಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಮತ್ತು ವಿಜಯದಶಮಿ ಆಚರಣೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ವಾರ್ಡ್ ನಂಬರ್ 30ರ ಕಾವೇರಿ ನಗರದ 5ನೇ ಕ್ರಾಸ್ನಲ್ಲಿರುವ ಗ್ರಂಥಾಲಯದಲ್ಲಿ ಇಂದು ಕಾವೇರಿ ನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದಿಂದ ಆಯುಧ ಪೂಜೆ, ವಿಜಯದಶಮಿ, ಗಾಂಧಿ ಜಯಂತಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯನ್ನು ಅರ್ಥಪೂರ್ಣವಾಗಿ ಸರಳವಾಗಿ ಆಚರಿಸಲಾಯಿತು. ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಎಂದೇ 10 ವರ್ಷಗಳ ಹಿಂದೆ ಕಾವೇರಿ ನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ಸ್ಥಾಪನೆಯಾಗಿದ್ದು, ಅದರ ನೆನಪಿಗಾಗಿ ಪ್ರತಿ ವರ್ಷವೂ ಕೂಡ ಇಬ್ಬರು ಮಹಾನ್ ನಾಯಕರುಗಳ ಜಯಂತಿಯನ್ನು ಆಚರಿಸುತ್ತಾ ಬಂದಿದ್ದು, ಇಂದು ಸಾಹಿತಿಗಳಾದ ಬಾಗೇಪಲ್ಲಿ ಕೃಷ್ಣಮೂರ್ತಿ ಮತ್ತು ನಿವೃತ್ತ ಉಪನ್ಯಾಸಕರಾದ ಶಾಂತಾರಾಮ್ರವರಿಂದ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಬಗ್ಗೆ ಉಪನ್ಯಾಸ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು, ಅವರ ಜೀವನ ಚರಿತ್ರೆ ಮತ್ತು ಹೋರಾಟ ಧ್ಯೇಯ, ಶಾಂತಿ, ಅಹಿಂಸೆ, ಸತ್ಯ, ಧರ್ಮ ಹಾಗೂ ಭಾರತ ಸಂಕಷ್ಟ ಸಮಯದಲ್ಲಿ ಪ್ರಧಾನಮಂತ್ರಿಗಳಾಗಿ ಎದುರಿಸಿದ ದಿಟ್ಟ ನಿರ್ಧಾರಗಳ ಬಗ್ಗೆ ಅರಿವನ್ನು ಮೂಡಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಾವೇರಿ ನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ತಮ್ಮಾರೆಡ್ಡಿಯವರು ಅಧ್ಯಕ್ಷತೆಯನ್ನು ವಹಿಸಿದ್ದು, ಕಾರ್ಯದರ್ಶಿಗಳಾದ ವೆಂಕಟೇಶ್ ಅವರು ಮತ್ತು ಗೌರವಾಧ್ಯಕ್ಷರಾದ ಗಿರಿರಾಜ್, ಖಜಾಂಚಿಯಾದ ವಾಸುದೇವರಾವ್, ಸದಸ್ಯರಾದ ಆಂಜನಪ್ಪ, ಬಿಪಿ ಶ್ರೀನಿವಾಸಯ್ಯ ಸೇರಿದಂತೆ ಸಂಘದ ಸದಸ್ಯರುಗಳು ಮತ್ತು ನಿವಾಸಿಗಳು ಉಪಸ್ಥಿತರಿದ್ದರು. ನಾವು ಕಾಂಟ್ರವರ್ಸಿಯಲ್ ಮನುಷ್ಯ ಆಗಿ ಮಾಡೋಕ್ಕೆ ಹೋಗಬಾರ್ದು. ಆತನ ಮೊದಲನೇ ಬಾರಿಗೆ ಮಹಾತ್ಮ ಅಂದಿದ್ದೇನೆ ರವೀಂದ್ರನಾಥ ಟ್ಯಾಗೋರ್ ಅವರು 1930ರಲ್ಲಿ ಮೊದಲನೇ ಬಾರಿಗೆ ಅವರು ಮಹಾತ್ಮ ಅಂತ ಪ್ರಯೋಗ ಮಾಡ್ತಾರೆ. ಅದೇನೋ ಅದು ಜನಕ್ಕೆ ಹಿಡಿಸ್ತು ಅಂತ ಕಾಣುತ್ತೆ, ಅಥವಾ ಅವ್ರು ನಿಜವಾಗ್ಲೂ ಮಹಾತ್ಮರೇನೇನೋ, ಅಷ್ಟೇ ಪ್ರಭಾವ ಇದ್ರ ಮೇಲೆ ಬೀರಿದ್ರೇನೋ. ಹಾಗಾಗಿ ಆ ಮಹಾತ್ಮ ಅನ್ನುವ ಒಂದು ಇದು ಹುಡ್ಕೊಳ್ಳಿ. ಇಲ್ಲಿಂದ 10,000 ಕಿಲೋಮೀಟರ್, 10,000 ಮೈಲಿ ಮೇಲೆ ಆಗಲೂಬಹುದು. ಅಲ್ಲಿದ್ದಂಥ ಟೈಮ್ಸ್ ಪತ್ರಿಕೆಯವರಿಗೆ ಇವ್ರ ಬಗ್ಗೆ ಗೊತ್ತಾಗಿ 1930ರಲ್ಲೇ ಇವರಿಗೆ ಮ್ಯಾನ್ ಆಫ್ ದಿ ಇಯರ್ ಅಂತೇಳಿ ಅವಾಗ ನಮ್ಮ ಭಾರತೀಯ ಕೊಟ್ಟಿರಲಿಲ್ಲ. ಅವರಿಗೆ ಯಾವಾಗ 1930ರಲ್ಲಿ ಮೊದಲಲ್ಲಿ 10,000 ಕಿಲೋಮೀಟರ್ ಆಚೆ ಇರ್ತಕ್ಕಂಥ ದೇಶದಲ್ಲಿ ಇರ್ತಕ್ಕಂಥ ಟೈಮ್ಸ್ ಪತ್ರಿಕೆಯವರು ಅವರಿಗೆ ಮ್ಯಾನ್ ಆಫ್ ದಿ ಇಯರ್ ಅಂತ ಕೊಟ್ಟರು. ಯಾವ ನಾಭಿಮಾನಕ್ಕೂ ಹೋಗ್ತಿಲ್ಲ. ಅದನ್ನೇ ದೊಡ್ಡ ಮನುಷ್ಯ. ಇನ್ಯಾವ ದೊಡ್ಡ ಮನುಷ್ಯನಿಗೆ ಹೇಳ ನಾವು ಯಾರಿಗಾಗಲಿ ಹೇಳ್ಕೋಬೇಕಾಗಿತ್ತು. 5 ಬಾರಿ ಇವರ ಹೆಸರು ನೊಬೆಲ್ ಪ್ರಶಸ್ತಿಗೆ ನಾಮನಿರ್ದೇಶನ ಆಯಿತು. 5 ಸಾರಿಯೂ ಬರಲಿಲ್ಲ. ತಲೆಯೇ ಕೆಡಿಸ್ಕೊಳ್ಳಿಲ್ಲ. ಅವರಿಗೆ ಬೇಕಾಗಿರಲಿಲ್ಲ. ಆತನ ಬೇಕಾಗಿದ್ದರೆ ಏನು ಬೇಕಾದ್ರೂ ಆಗ್ಬೋದಿತ್ತು ದೇಶಕ್ಕೆ. ಆತ ಏನೂ ಕೇಳಲಿಲ್ಲ. ಇರುವುದನ್ನೆಲ್ಲ ಬಿಟ್ಟ ಬಂದ. ಪಾಪ ಭಾರತ ಪರ್ಯಟನೆ ಇವತ್ತು ಬೇಕಾದಷ್ಟು ರಾಜಕೀಯ ನಾಯಕರು ಮಾಡ್ತಾರೆ. ಏನಂದರೆ ಭಾರತದ ವಾಸ್ತವ ಪರಿಸ್ಥಿತಿಯನ್ನು ಅಲ್ಲಿನ ತಿಳ್ಕೊಳ್ಬೇಕು ನಾವು ಅಂತ ಹೇಳಿಬಿಟ್ಟು ಮಾಡಿ. ಹಾಗೆ ಇವರು ರೈಲಿನಲ್ಲಿ ಸೆಕೆಂಡ್ ಕ್ಲಾಸ್ ಬೋಗಿಯಲ್ಲಿ, ಆವಾಗ ಥರ್ಡ್ ಕ್ಲಾಸ್ ಇರಲಿಲ್ಲ, ಸೆಕೆಂಡ್ ಕ್ಲಾಸ್ ಬೋಗಿಯಲ್ಲೇ ಇವರು ಸುತ್ತಾಡ್ತಾ ಇದ್ದಾಗ ಒಂದು ನದಿ ತೀರಕ್ಕೆ ಬರ್ತಾರೆ. ಪಾಪ ಒಂದು ನದಿ ತೀರಕ್ಕೆ ಬಂದರೆ ನೀರು ಕುಡ್ತಾ ಮುಖ ತೊಳ್ಕೊಳ್ತಾರೆ. ಅಲ್ಲಿ ಟ್ರೈನ್ ನಿಲ್ಲುತ್ತೆ. ಆ ಟ್ರೈನ್ ನಿಲ್ಲಿಸುತ್ತಾರೆ ಸ್ಟೀಮ್ ಇಂಜನ್ಸ್ ಎಲ್ಲ. ಆವಾಗ ನೀರು ಭರ್ತಿ ಮಾಡಬೇಕಾಗಿತ್ತು ಆವಿ ಬರೋದಕ್ಕೆ ಅಂತ ಸ್ಟೀಮ್ ಇಂಜನ್ ಇರೋ ಕಡೆ ಎಲ್ಲ ರೈಲು ಪೂರ ನಿಲ್ಲಿಸ್ತಾ ಇದ್ರು. ನಮ್ಮ ಜಿಲ್ಲೆಯಲ್ಲಿ ಹತ್ತಿರದಲ್ಲಿ ಅಂತ ಹೇಳಿದ್ರೆ ಮಾಕಳಿದುರ್ಗ ಮತ್ತು ದೊಡ್ಡಬಾವಿಯಲ್ಲಿ ಎಂಥ ಟ್ರೈನ್ ಆದರೂ 20 ನಿಮಿಷ ನಿಲ್ತಾ ಇತ್ತು ಆ ವಾಟ್ರಿಂಗ್. ಅದೇ ಥರ ವಾಟ್ರಿಂಗಿಗೆ ನಿಲ್ಲಿಸಿದಾಗ ಗಾಂಧಿಯವರಲ್ಲಿ ಮುಖ ತೊಳ್ಕೊಂಡು ನೋಡ್ತಾರೆ. ಎದುರುಗಡೆ ದರದಲ್ಲಿ ಪಾಪ ನಡೆದಮೆ ಅಂತ ಕತೆಗಾಡ್ತಾರವರು. ಬಟ್ಟೆ ನೂಲನ್ನೋದು ಸರಿಯಾಗಿ ಇಲ್ಲ, ಪೂರ ಅರೆನಗ್ನ. ಆ ಬಟ್ಟೆಯಿಂದ ಅದನ್ನು ಒಕ್ಕೋತಾ ಇದ್ದಾಳೆ ಒಂದು ಕೊನೆಯನ್ನು. ಆ ಒಕ್ಕರ ಕೊನೆಯನ್ನೇ ಒಣಗಿಸ್ಬಿಡ್ತಾನೆ, ಮೇಲೆ ಹಾಕ್ಕೊಳ್ಬೇಕು. ಇಂತಹ ಪರಿಸ್ಥಿತಿ ಇರ್ತಾ ಭಾರತ ದೇಶದ ನೋಡಿದ್ದೇವೆ. ಅವರ ಮನಸ್ಸಲ್ಲಿ ಏನು ಬಂತೋ ಏನೋ ಗೊತ್ತಿಲ್ಲ. ನಾನು ಇನ್ನು ಮುಂದೆ ಪೂರ್ಣ ಬಟ್ಟೆ ಹಾಕಬಾರ್ದು. ನಾನು ಆದಾಮ್ ಹಕೀರ್, ಅವ್ರನ್ನ ಬಂದು ಬ್ರಿಟಿಷ್ ಕರೀತಾ ಇದ್ದೇನೆ ಆದಾನಂದ ಬಕೀರ್ ಅಂತ. ಅವ್ರಿಗೇನು ಮಹಾತ್ಮ ಅಂತ ಗೌರವ ಕೊಟ್ಟೇನು ಅಂತಿರ್ಲಿಲ್ಲ. ಅವ್ರು ತಲೆನೇ ಕಲಿಸ್ಕೊಳ್ತಾ ಇರಲಿಲ್ಲ. ಆದಾನಂದ ಬಕೀರ್ ಅಂತಂದ್ರೆ ಅಂತ ಇದ್ರು ಪಾಪ ಗಾಂಧೀಜಿಯವರು. ಸೊ ಆವತ್ತು ಅವರು ಅದನ್ನು ಬಿಟ್ಟಿದ್ದು. ಮತ್ತೆ ಅವರೆಲ್ಲೂ ಶರ್ಟು ಪ್ಯಾಂಟುಗಳಾಗಲಿ ಏನೇ ಆಗಲಿ ರುಮಾಲಾಗಲಿ ಹಾಕಲಿ. ಇದಕ್ಕೆ ಇಚ್ಛಾಶಕ್ತಿ ಅನ್ನೋದು ಬೇಕಾಗ್ತದೆ, ಕ್ರಿಯಾಶಕ್ತಿ ಬೇಕಾಗ್ತದೆ, ಜ್ಞಾನಶಕ್ತಿ ಬೇಕಾಗ್ತದೆ. ಯಾವುದನ್ನಾದರೂ ಒಂದನ್ನು ನಾವು ನಮ್ಮಲ್ಲೇ ತೀರ್ಮಾನ ತಗೊಳ್ಬೇಕಾದ್ರೆ ಇಚ್ಛಾಶಕ್ತಿ ಮೊದಲು ಇರಬೇಕು. ಇದನ್ನು ಮಾಡಲೇಬೇಕು ಅನ್ನೋ ಒಂದು ಇಚ್ಛೆ ಇರಬೇಕು. ಅದಕ್ಕೆ ತಕ್ಕಂಥ ಕ್ರಿಯೆ ಕಾರ್ಯವನ್ನು ಮಾಡಬೇಕು. ಆವಾಗ ನಿಮ್ಮ ಜ್ಞಾನದ ವೃತ್ತಿ ಇರುತ್ತೆ, ಜ್ಞಾನಶಕ್ತಿ ಅದು ನಿಮಗೆ ದಾರಿ ದೀಪವಾಗುತ್ತೆ, ಮುಂದಕ್ಕೆ ಹೋಗ್ಬೇಕು.
ಲಾಲ್ ಶಾಸ್ತ್ರಿಯವರು ಅವರ ಕಾಲಾವಧಿ 1904ರಿಂದ 1966, ಕೇವಲ 62 ವರ್ಷಗಳ ಕಾಲ ಅವರು ಜೀವಂತವಾಗಿದ್ದರು. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು 2 ಅಕ್ಟೋಬರ್ 1904ರಲ್ಲಿ ಉತ್ತರ ಪ್ರದೇಶದ ಮರಾಠ್ ಸಾಮ್ರಾಜ್ಯದಲ್ಲಿ ಅವರು ಜನಿಸಿದರು. ಅವರ ತಂದೆ ಶ್ರೀನಿವಾಸ್ ಪ್ರಸಾದ್ ಶ್ರೀವತ್ಸವ ಅಂತ, ಶಾರದಾ ಪ್ರಸಾದ್ ಶ್ರೀವತ್ಸವ ಅಂತ, ತಾಯಿ ಮುಲಾಳ ದೇವಿ ಅಂತಂದ್ಬಿಟ್ಟು. ಅವರಿಗೆ ಭಾರತ ಅಕ್ಟೋಬರ್ 2 ಭಾರತದಲ್ಲಿ ಎಲ್ಲ ಜನ ಯಾವುದೇ ಕಾರಣಕ್ಕೂ ಮರೆಯುವಂತಹ ಕಾರಣ ಭಾರತಾಂಬೆ ಇಬ್ಬರು ದಿಗ್ಗಜರಿಗೆ ಜನ್ಮವನ್ನು ಕೊಟ್ಟಿದೆ. ಒಬ್ಬರು ಮಹಾತ್ಮ ಗಾಂಧೀಜಿ, ಮತ್ತೊಬ್ಬರು ಲಾಲ್ ಬಹದ್ದೂರ್ ಶಾಸ್ತ್ರಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಸುಮಾರು 6 ಜನ ಮಕ್ಕಳಿದ್ರು. ಅದರಲ್ಲಿ 2 ಹೆಣ್ಮಕ್ಳು, ಸುಮನಾ ದೇವಿ ಅಂತಂದು, ಕುಸುಮಾ ದೇವಿ ಅಂತ 2 ಹೆಣ್ಮಕ್ಳು, 4 ಜನ ಗಂಡ್ಮಕ್ಳು, ಅನಿಲ್ ಶಾಸ್ತ್ರಿ, ಸುನಿಲ್ ಶಾಸ್ತ್ರಿ, ಹರಿಶಾಸ್ತ್ರಿ, ಅಶೋಕ್ ಶಾಸ್ತ್ರಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು 1960 ಜೂನ್ 9 1964ರಲ್ಲಿ ಜವಾಹರಲಾಲ್ ನೆಹರು ಅವರ ನಿಧನ ನಂತರ 2ನೇ ಭಾರತ ಪ್ರಧಾನಿಯಾಗಿ ನಿಯುಕ್ತರಾದರು. 1962ರಲ್ಲಿ ಭಾರತ ಚೀನಾದೊಂದಿಗೆ ಯುದ್ಧವನ್ನು ಮಾಡಿ ಭಾರತವನ್ನು ಎದುರಿಸಿತು. ಆಗ ಭಾರತ ಆ ಯುದ್ಧವನ್ನು ಎದುರಿಸಕ್ಕಾಗಲಿಲ್ಲ, ವಿಫಲ ಆಯಿತು. ಆ ಸಮಯದಲ್ಲಿ ಭಾರತದಲ್ಲಿ ಅನೇಕ ಸಮಸ್ಯೆಗಳಿದ್ದವು. ಮೊದಲನೇದಾಗಿ ಬಡತನ, ಎರಡನೇದಾಗಿ ನಿರುದ್ಯೋಗ, ಮೂರನೇದಾಗಿ ಆಹಾರ ಪದಾರ್ಥಗಳ ಪರಿಸ್ಥಿತಿ ಎಲ್ಲವನ್ನೂ ಕೂಡ ಎದುರಿಸ್ತಾ ಇತ್ತು. ಇಂಥ ಸಂದಿಗ್ಧ ಸಮಯದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಭಾರತ ಪ್ರಧಾನಮಂತ್ರಿಯಾಗಿ ಅವರು ಮೊದಲ ಬಾರಿಗೆ ಕ್ಷೀರ ಕ್ರಾಂತಿಯನ್ನು ಜಾರಿಗೆ ತಂದರು. ಕ್ಷೀರ ಕ್ರಾಂತಿ ಆಗಿನ ಕಾಲದಲ್ಲಿ ಇಡೀ ಭಾರತದಲ್ಲಿ, ಜಗತ್ತಿನಲ್ಲೇ ಭಾರತ ಈಗ ಅತಿ ಹೆಚ್ಚು ಹಾಲು ಉತ್ಪನ್ನವನ್ನು ಮಾಡ್ತಾ ಇರ್ತಕ್ಕಂಥ ತಯಾರು ಮಾಡೋದ್ರಲ್ಲಿ ಪ್ರಸಿದ್ಧಿಯಾಗಿದೆ. ಇದಾದ ಮೇಲೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷವಾಕ್ಯವನ್ನು ಜಾರಿಗೆ ತಂದರು. 1964ರಲ್ಲಿ ಭಾರತದ ಮೇಲೆ ಪಾಕಿಸ್ತಾನ ಯುದ್ಧಕ್ಕೆ ಬಂತು. ಆಗ ಅಮೆರಿಕ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿತು. ನೀವು ಯುದ್ಧ ಮಾಡಬಾರ್ದು ಅಂತ ಭಾರತದ ಧಮಕಿಯನ್ನು ಕೂಡ ಹಾಕಿತು. ನೀವು ಪಾಕಿಸ್ತಾನದ ಮೇಲೆ ಯುದ್ಧವನ್ನು ಮಾಡಿದ್ರೆ ನಿಮಗೆ ನಾವು ಕೊಡ್ತಾ ಇರ್ತಕ್ಕಂಥ ಆಹಾರ ಪದಾರ್ಥಗಳು ಹೋಗಿ ಸರಬರಾಜು ಮಾಡೋದಿಲ್ಲ ಅಂತ ಹೇಳುವುದು ಕೂಡ ಲೆಕ್ಕಿಸದೆ ಅವರ ಮೇಲೆ ಯುದ್ಧವನ್ನು ಮಾಡಿ ಪಾಕಿಸ್ತಾನವನ್ನು ಹಿಮ್ಮೆಟ್ಟಿಸಿತು. ಅಂದಿನಿಂದ ಜಗತ್ತು ಭಾರತವನ್ನು ನೋಡುವ ದೃಷ್ಟಿಯೇ ಬದಲಾಯಿತು. ಇದಾದ ನಂತರ ಪಾಕಿಸ್ತಾನ ಮತ್ತು ಚೀನಾ ಈ ಕುತಂತ್ರಿ ದೇಶಗಳು ಭಾರತದ ಮೇಲೆ ಆಗಾಗ್ಗೆ ಗಡಿ ಭಾಗದಲ್ಲಿ ಯುದ್ಧವನ್ನು ಮಾಡ್ತಾನೇ ಇತ್ತು. ಅಂತ ಸಂದಿಗ್ಧ ಸಮಯದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಸೈನಿಕರಿಗೆ ಒಂದು ಬಲವನ್ನು ತುಂಬಿ ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷವಾಕ್ಯವನ್ನು ಹೊರಡಿಸಿ ಅವರನ್ನು ಹುರಿದುಂಬಿಸಿದ ನಮ್ಮ ಭಾರತೀಯ ಸೈನಿಕರನ್ನು. ಇದಾದ ನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು 1900 ಭಾರತ ಮತ್ತು ಚೀನಾ ಮತ್ತು ಭಾರತ ಯುದ್ಧ ಮಾಡಿದಾಗೆಲ್ಲ ಕೂಡ ಸೈನಿಕರನ್ನು ಹುರಿದುಂಬಿಸಿ ಅವರ ವಿರುದ್ಧ ಹೋರಾಟ ಮಾಡಿದ್ರು. ಇದಾದ ಮೇಲೆ 1921ರಲ್ಲಿ ಮಹಾತ್ಮ ಗಾಂಧೀಜಿಯವರು ಭಾರತ ಸ್ವಾತಂತ್ರ್ಯ ಚಳವಳಿಯಲ್ಲಿ ಹೋರಾಟ ಮಾಡ್ತಾ ಇದ್ದರು. ಅವರಿಂದ ಪ್ರಭಾವಿತರಾಗಿ ಇವರು ಭಾರತದ ಅಸಹಕಾರ ಚಳವಳಿಯಲ್ಲಿ ಭಾಗವಹಿಸಿದರು, ಬಂಧನಕ್ಕೂ ಒಳಗಾದರು. ಆಗ ಇವರು ಅಪ್ರಾಪ್ತರು ಅಂತಂದ್ಬಿಟ್ಟು ಇವರನ್ನು ಬಿಡುಗಡೆ ಮಾಡಿದ್ರು. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಲದಲ್ಲಿ ಬಡತನ, ಆಮೇಲೆ ಆಹಾರದ ಕೊರತೆ ಮತ್ತು ನಿರುದ್ಯೋಗ ನಿವಾರಣೆ ಮಾಡುವಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಕೊಡುಗೆ ಅಂದು ಬಹಳ ಪ್ರಮುಖವಾಗಿದೆ. ಇದಾದ ನಂತರ ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ 1930ರಲ್ಲಿ ಮಹಾತ್ಮ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹವನ್ನು ಮಾಡ್ತಾರೆ. ಆ ಚಳವಳಿಯಲ್ಲಿ ಕೂಡ ಭಾಗವಹಿಸಿದರು. ಭಾರತೀಯರು ಎಲ್ಲರಿಗೂ ಕರೆಯನ್ನು ಕೊಟ್ಟರು. ಕಂದಾಯ ನಿರಾಕರಣೆ ಮತ್ತು ತೆರಿಗೆಯನ್ನು ಪಾವತಿಸಬೇಡಿ ಅಂತ. ಅದರ ಸಲುವಾಗಿ ಬ್ರಿಟಿಷರಿಗೆ ಬಂಧನಕ್ಕೆ ಒಳಗಾಗಿ ಆನಂತರ ಬಿಡುಗಡೆಯಾದರು. ಭಾರತ ಮತ್ತು ಪಾಕ್ ನಡುವೆ ಮಾತುಕತೆ, ಶಾಂತಿ ಮಾತುಕತೆಯನ್ನು ನಡೆಸಬೇಕು ಅಂತಂದ್ಬಿಟ್ಟು ಆಗಿನ ಸೋವಿಯತ್ನ ಭಾಗವಾಗಿರ್ತಕ್ಕಂಥ ತಾಷ್ಕೆಂಟ್ಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನು ಆಹ್ವಾನ ಕೊಡ್ತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತಾಷ್ಕೆಂಟ್ಗೆ ಹೋಗ್ತಾರೆ. ಹೋಗಿ ಮತ್ತೆ ಜೀವಂತವಾಗಿ ಆ ದೇಶದಿಂದ ಭಾರತಕ್ಕೆ ವಾಪಸ್ ಬರಲೇ ಇಲ್ಲ. 11 ಜನವರಿ 1966ರಲ್ಲಿ ಭಾರತಾಂಬೆ ವೀರ ಧೀಮಂತ ಪುತ್ರ ಲಾಲ್ ಬಹದ್ದೂರ್ ಶಾಸ್ತ್ರಿಯನ್ನು ಕಳೆದುಕೊಳ್ಳುತ್ತೆ. ನಮ್ಮ ಕಾವೇರಿ ನಗರದ ಸಂಘದ 10ನೇ ವರ್ಷದ ವಾರ್ಷಿಕೋತ್ಸವವನ್ನು ಈ ಸಂದರ್ಭದಲ್ಲಿ ಮಾಡಬೇಕಾಯಿತು. ಈಗ ಅದನ್ನು ಮುಂದೂಡಿ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅನ್ನೋದನ್ನು ಗೊತ್ತಿದೆ. ಈ ಒಂದು ಕಾರ್ಯಕ್ರಮವನ್ನು ಗಾಂಧಿ ಜಯಂತಿಯನ್ನು ಮತ್ತು ಶಾಸ್ತ್ರಿ ಜಯಂತಿಯನ್ನು ಮತ್ತು ನಮ್ಮ ಈ ಆಯುಧ ಪೂಜೆ ಕಾರ್ಯಕ್ರಮವನ್ನು ಇದನ್ನು ಅಂದ್ಕೊಂಡು ಸರಳವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಜೊತೆಗೆ ನಮಗೆ ಮುಖ್ಯವಾಗಿ ಏನಂತಂದರೆ ನಮ್ಮ ಸಂಘ ಉದಯವಾಗಿ 10 ವರ್ಷ ಆಗಿದೆ ಅನ್ನೋದು ಬಹಳ ಖುಷಿ ಕೊಡುವಂಥ ವಿಷಯ. ಆ ಒಂದು ಹೊಸಕೋಟೆ ತಾಲೂಕಿಗೆ ಹೊಸಕೋಟೆ
ನಗರ ಮತ್ತೆ ತಾಲೂಕು ಮತ್ತೆ ಇತರೆ ತಾಲೂಕು ಜಿಲ್ಲೆಗಳಿಗೂ ನಮ್ಮ ಕಾವೇರಿ ನಗರ ಹೆಸರು ಪಸರಿಸಿದೆ. ಅದು ಬಹಳ ಉತ್ತಮ ಒಳ್ಳೆ ಒಂದು ಬೆಳವಣಿಗೆ. ಒಂದು ಸ್ವಚ್ಛತೆಯಲ್ಲಿ ಸಹಬಾಳ್ವೆ ಮತ್ತೆ ಒಂದು ಸಹಮತ ಏನು ಘೋಷವಾಕ್ಯಗಳಿದೆ, ಇದನ್ನ ನಾವು ಅಂದ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ನಮ್ಮ ನಗರದಲ್ಲಿ ತುಂಬಾ ವಾರ್ಡ್ಗಳಲ್ಲಿ ಮಾದರಿಯಾಗಿದೆ. ಎಲ್ಲರೂ ಎಲ್ಲಾ ಕಡೆನೂ ನಮ್ಮ ಕಾವೇರಿ ನಗರ ಏನು ಅನ್ನೋದನ್ನ ನಾವು ತೋರಿಸಿದ್ದೀವಿ. ರೀತಿಯ ಕಾರ್ಯಕ್ರಮಗಳು ಮಾಡ್ತಾರೆ, ಜನ ತುಂಬಾ ಸೇರ್ತಾರೆ. ಅದರಲ್ಲಿ ಕಡೆಯಲ್ಲಿ ತಿರುಳನ್ನು ನೋಡಿದಾಗ ನೀವು ಒಂದು ಭಾವನೆ ಬರುತ್ತೆ ಅದು. ಬಟ್ ಇದರಲ್ಲಿ ಏನು ಅಂತಂದು ಹೇಳಿದ್ರೆ, ನಾವು ಪ್ರತಿ ವರ್ಷ ವಾರ್ಷಿಕೋತ್ಸವ, ಗಾಂಧಿ ಜಯಂತಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿನ ಹಮ್ಮಿಕೊಳ್ತಾ ಇದ್ವಿ. ಈ ಮಳೆಯ ಒಂದು ಕಾಲ ಆಗಿರೋದ್ರಿಂದ ಈ ಮಳೆಗಾಲದಲ್ಲಿ ಕೆಲವು ಸಮಯದಲ್ಲಿ ನಾವು ತುಂಬಾನೇ ಅಡಚಣೆಗಳನ್ನ ಅನುಭವಿಸಿದ್ವಿ. ಅದಕ್ಕೋಸ್ಕರವಾಗಿ ಸರಳವಾಗಿ ಗಾಂಧಿ ಜಯಂತಿ ಕಾರ್ಯಕ್ರಮನ ನಾವು ಹಮ್ಮಿಕೊಳ್ಳೋದು. ಅದ ನಂತರ ವಾರ್ಷಿಕ ಕಾರ್ಯಕ್ರಮನ ಡಿಸೆಂಬರ್ ಅಥವಾ ಜನವರಿಯಲ್ಲಿ ನಾವು ಹಮ್ಮಿಕೊಳ್ಳೋದು ಅಂತ ತೀರ್ಮಾನ ತೆಗೆದುಕೊಂಡ್ವಿ. ಹಾಗಾಗಿ ಗಾಂಧಿ ಜಯಂತಿ ಮತ್ತೆ ಏನ್ ಮಾಡೋದು ಅಂತ ವಿಚಾರ ಬಂತು. ಗಾಂಧಿ ಜಯಂತಿ ನಾವು ಬಿಡುವಂತ ಸಾಧ್ಯತೆನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಅವರ ಒಂದು ಜನ್ಮದಿನವಾದ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತೆ ಗಾಂಧೀಜಿ ಅವರ ಜನ್ಮದಿನದಂತೆ ನಮ್ಮ ಸಂಘ ಉಗಮ ಆಗಿರೋದು ಕೂಡ. ಅದಕ್ಕೋಸ್ಕರವಾಗಿ ಆ ಕಾರ್ಯಕ್ರಮನ ನಾವು ಪೋಸ್ಟ್ಪೋನ್ ಮಾಡೋದು ಬೇಡ. ಆ ದಿನ ಆ ಕಾರ್ಯಕ್ರಮನ ನಾವು ಮಾಡಬೇಕು ಅಂತ ಹೇಳಿದ್ರು, ತೀರ್ಮಾನ ಕೈಗೊಂಡ್ವಿ. ಪೂರ್ಣ ಅಂತಾನೆ ಅನ್ಸುತ್ತೆ. ಯಾಕೆ ಅಂತಂತ ಹೇಳಿದ್ರೆ, ಇಲ್ಲಿ ಮಾತನಾಡ್ತಕ್ಕಂಥ ವೇದಿಕೆ ಮೇಲೆ ಬಂದಿರ್ತಕ್ಕಂಥ ನಮ್ಮ ಮುಖ್ಯ ಅತಿಥಿಗಳಿರ್ಬೋದು, ಎಲ್ಲರೂ ಕೂಡ ಇವತ್ತು ಗಾಂಧೀಜಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಒಂದು ಚಿಂತನಾ ಕಾರ್ಯಕ್ರಮವನ್ನೇ ಮುಂದುವರಿಯಿತು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮತ್ತೆ ಗಾಂಧೀಜಿಯವರ ಬಗ್ಗೆ ನಾನು ಈಗಾಗಲೇ ಮಹನೀಯರು ನಿಮಗೆ ಹೆಚ್ಚಿನ ವಿಷಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಬಗ್ಗೆಯನ್ನು ಕೂಡ ಮಾತನಾಡಿದ್ದಾರೆ. ನನಗೆ DVG ಅವರ ಒಂದು ಹೇಳ್ತಕ್ಕಂಥ ಒಂದು ವಿಚಾರ ನನಗೆ ಇಲ್ಲಿ ನೆನಪಾಗ್ತದೆ. 100 ತಪ್ಪುಗಳಾಗಿದ್ದಲ್ಲಿ 99 ಸರಿ ಇದೆ, ನೀವು ಒಂದೇನೋ ಒಂದು ಚೆನ್ನಾಗಿದೆ ಅಂತಂದ್ರೆ ಆ 100ರಲ್ಲಿ ಆ ಒಂದನ್ನ ಸ್ವೀಕರಿಸುವ ಅಟ್ಲೀಸ್ಟ್ ಒಬ್ಬ ವ್ಯಕ್ತಿಯಿಂದ. ಈ ಲೆಕ್ಕ ಅಂತಂದ ಹೇಳಿದ್ರೆ, ಗಾಂಧೀಜಿ ಅವರ ಜೀವನ ಕೂಡ ಅದೇ. ಆ ಕಾಲಘಟ್ಟದಲ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ನಾವು ತುಂಬಾನೇ ಚಿಂತನೆ ಮಾಡ್ಬೇಕಾಗುತ್ತೆ. ಯಾಕೆ ಅಂತಂದ ಹೇಳಿದ್ರೆ, ನಮ್ಮ ಬಾಗೇಪಲ್ಲಿ ಕೃಷ್ಣಮೂರ್ತಿ ಅವರು ಹೇಳ್ದಂಗೆ, ಅವರು ದೈವಾಂಶ ಸಂಭೂತರೇನಲ್ಲ, ಅಲ್ಲಿ ಮೇಲ್ಗಡೆಯಿಂದ ದೇವರಾಗಿ ಬಂದಂತವ್ರಲ್ಲ. ಅವರು ಒಬ್ಬ ಸಾಮಾನ್ಯ ಮನುಷ್ಯ. ನಾವು ನೋಡಿದಂತ ಶತಮಾನದ ಕಾಲಘಟ್ಟದಲ್ಲಿ ಇದ್ದಂತವರು, ನಾವು ಕೇಳಿದಂತವರು ಕೂಡ. ಒಬ್ಬ ಮನುಷ್ಯ ಅಂದ್ಮೇಲೆ ಅವರಲ್ಲಿ ಪಾಸಿಟಿವಿಟಿ ಇರ್ತದೆ, ನೆಗೆಟಿವಿಟಿನೂ ಇರ್ತದೆ. ಗಾಂಧೀಜಿಯವರು ನನಗೆ ಅವರ ವಿಚಾರಧಾರೆ ತೆಗೆದುಕೊಂಡಾಗ ಮೈ ರೋಮಾಂಚನವಾಗ್ತದೆ. ಯಾಕೆ ಅಂತಂದು ಹೇಳಿದ್ರೆ, ಅವರು ದಕ್ಷಿಣ ಆಫ್ರಿಕಾಗೆ ಹೋಗಿ ತಮ್ಮ ಬ್ಯಾರಿಸ್ಟರ್ ಪದವಿ ಮುಗಿಸ್ಕೊಂಡ್ ಬಂದು ಅವ್ರು ಒಳ್ಳೆ ಜೀವನ, ಸುಖಕರವಾದಂತ ಜೀವನ ಎಲ್ಲೋ ಒಂದು ಪ್ರಾಕ್ಟೀಸ್ ಮಾಡಿಕೊಂಡು ಅದ್ರೊಳಗಡೆ ನಡೆಸಬಹುದಾಗಿತ್ತು. ಆದ್ರೆ ಅವರು ಆ ಚಿಂತನೆಗೆ ಹೋಗ್ಲಿಲ್ಲ. ಅವ್ರು ಮಾಡಿದಂಥದ್ದು ಏನು ಅಂತಂದು ಹೇಳಿದ್ರೆ, ನಮ್ಮ ದೇಶ ಆ ಕಾಲಘಟ್ಟದಲ್ಲಿ ತೊಂದರೆ ಒಳಗಾಗಿರ್ತಕ್ಕಂಥ ರೀತಿಗಳು ಏನಾಗಿದೆ ಈ ದೇಶಕ್ಕೆ, ಈ ಸ್ವತಂತ್ರ ಇದ್ರೆ ಏನು, ಇದ್ದೇ ಒಂದೇ ಏನಾಗ್ತಾ ಇದೆ, ಯಾಕೆ ನಾವು ಇದ್ರ ಬಗ್ಗೆ ನಾವು ಇದರ ಒಂದು ಚಿಂತನೆ ಮಾಡಬೇಕು ಅನ್ನೋದು. ಆಗಾಗಲೇ ನಮ್ಮ ದೇಶದಲ್ಲಿ ಸಾಕಷ್ಟು ಕ್ರಾಂತಿಗಳಾಗಿರ್ಬೋದು ಅಥವಾ ವಿಚಾರಗಳಾಗಿರ್ಬೋದು ಅವೆಲ್ಲ ನಡೆದು ಬಂದಿತ್ತು. ಆದ್ರೆ 1915ರಲ್ಲಿ ಅವರು ನಮ್ಮ ಭಾರತ ದೇಶಕ್ಕೆ ಬಂದು ನಮ್ಮ ದೇಶದ ಪರಿಸ್ಥಿತಿ ಏನು ಅಂತ ತಿಳ್ಕೊಂಡು ಆ ವಿಚಾರವಾಗಿ ಸ್ವತಂತ್ರ ಗಳಿಸೋದ್ರಲ್ಲಿ ತುಂಬಾ ಮುಖ್ಯ ಪಾತ್ರ ವಹಿಸಿದ್ರು ಅಂತಂದು ಹೇಳಿದ್ರೆ ಇಲ್ಲಿ ಅತಿಶಯೋಕ್ತಿ ಏನು ಅಲ್ಲ. ಇದು